ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಇದರಲ್ಲಿ ಏನಂದ್ರೆ, ಒಂದು ನಾವು ಸುರೇಶ್ ಅವರು ಆಲ್ಮೋಸ್ಟ್ ಪ್ರಕಾಶ್ ಅವರ ಸಿನಿಮಾ ಖುಷಿ ರಿಷಿ ಎಲ್ಲ ಮಾಡುವಾಗಲೇ ಪರಿಚಯ ಆದವರು. ಆ್ಯಕ್ಚುಲಿ ಖುಷಿ ಮಾಡಬೇಕಾಯ್ತು, ಅವಾಗ ನಾನು ಬ್ಯುಸಿ ಇದ್ದೆ, ಮಾಡೋಕ್ಕಾಗಿಲ್ಲ. ರಿಷಿ ಶುರು ಮಾಡಿದ್ರು. ಅಲ್ಲಿಂದನೇ ಇವರು ಆಲ್ಮೋಸ್ಟ್ ಅಲ್ಲಿ ಪ್ರೊಡ್ಯೂಸರ್ ಥರನೇ ಇರ್ತಾರೆ. ಮೆಲನಾ ಪ್ರಕಾಶ್ ಅಂತಲೇ ಹೆಸರು. ಮೆಲನಾ ಸುರೇಶ್, ಮೆಲನಾ ಪ್ರಕಾಶ್ ಅಂತ ಆ ಥರ ಇವರು ಮೆಲನಾ ಸುರೇಶ್ ಅಂತ ಎಲ್ಲರೂ ಕರೆಯೋದು. ಸೊ ತುಂಬ ವರ್ಷದಿಂದ ನಮ್ಮಿಬ್ಬರು ಪರಿಚಯ ಆಯ್ತು, ಎಲ್ಲ ಆಯಿತು. ಒಂದು ಪಾಯಿಂಟ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರು. ನೀವು ಶ್ರೀಧರ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ನಾವೆಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡಿದ್ವಿ. ಸೊ ಅಲ್ಲಿಂದ ಶುರುವಾಗಿ ಈ ಸಿನಿಮಾ ಸ್ಟಾರ್ಟ್ ಆಗಿ ಮಧ್ಯೆ ಅವ್ರು ಹೇಳಿದಂಗೆ ಏನೋ ಅಡೆತಡೆ ಇತ್ತು, ಎಲ್ಲ ಆಯಿತು. ಆ್ಯಕ್ಚುಲಿ ನಾವು ಮಧ್ಯೆ ಒಂದು 2-3 ಮಂತ್ಸ್ ಸೆನ್ಸಾರ್ ಆದ ತಕ್ಷಣ ಮಾಡೋಣ ಅಂತಲೇ ಇದ್ದು. ರಿಲೀಸ್ ಡೇಟ್ ಪ್ಲಾನ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಸ್ಟೇಲ್ ಆಗಬಾರ್ದು ಸಿನಿಮಾ. ಒಂದ್ಸತಿ ಪ್ರೆಸ್ ಮೀಟ್ ಮಾಡಿದ್ರೆ ರಿಲೀಸ್ ಡೈರೆಕ್ಟ್ ಹೋದರೆ ಪಬ್ಲಿಸಿಟಿ ಆಗುತ್ತೆ ಅಂತ ಒಂದು ಉದ್ದೇಶ ಕಂಡುಕೊಂಡು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಒಂದು ಟೀಸರ್ ಲಾಂಚ್ ಮಾಡಿದ್ವಿ. ಇದಾದ್ಮೇಲೆ ಒಂದೊಂದಾಗಿ ಪ್ರೆಸ್ ಮೀಟ್ ಶುರು ಮಾಡ್ಕೊಂಡು ಒಂದೊಂದ್ರೆ ಹೋಗ್ತೀವಿ. ಸೊ ನೀವು ಸಪೋರ್ಟ್ ಎಲ್ಲಾದ್ರೂ ಬೇಕಾಗಿತ್ತು ಈ ಸಿನಿಮಾಗೆ, ಖಂಡಿತ ಕೊಡ್ತೀರಾ. ಈ ಮಂತ್ ಎಂಡ್ ಇಲ್ಲಾಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಕೊಂಡಿದ್ದಾರೆ ಪ್ರೊಡ್ಯೂಸರು. ಆಲ್ಮೋಸ್ಟ್ ಎಲ್ಲ ನಡೀತಾ ಇದೆ, ನೋಡೋಣ. ನಮಸ್ಕಾರ. ಶ್ರೀಧರ್ ಸರ್ ನನಗೆ ಪರಿಚಯ ಆಗಿದ್ದು ದಿನಕರ್ ಸರ್ ಹತ್ರ. ಅವ್ರ ಆಫೀಸಲ್ಲಿ ಯಾವುದೋ ಒಂದು ವರ್ಕ್ ಮಾಡ್ತಿದ್ವಿ ದಿನಕರ್ ಸರ್ ನಾವೆಲ್ಲ. ನಾನು ಊರಲ್ಲಿದ್ದಾಗಿಂದನೂ ಫ್ರೆಂಡ್ ಸಿನಿಮಾನ ನೋಡಿ ಇಷ್ಟಪಟ್ಟಿದ್ದು. ಒಂದಷ್ಟು ಸಿನಿಮಾಗಳನ್ನ ಅವ್ರು ನೋಡಿ ಇಷ್ಟಪಟ್ಟವ್ರು. ಮತ್ತೆ ಅವ್ರ ಜೊತೆ ನಾನು ಟೆಕ್ನಿಷಿಯನ್ ಕೆಲಸ ಮಾಡೋದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ. ತುಂಬ ಕೂಲ್ ಡೈರೆಕ್ಟ್ರು. ಅಂದರೆ ಏನೇನೋ ಸಜೆಷನ್ಸ್ ಇದ್ದರೆ ತುಂಬ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಡಿಸ್ಕಷನ್ ಮತ್ತೊಂದು ಏನೋ ಇದ್ದಾಗ ಅದು ಒಂದು ಕಲಿಕೆ ಆಯಿತು. ಮತ್ತು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸು ಕೆ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದು. ನೀವೇನು ಈಗ ಟೈಟ್ಲಲ್ಲೇ ಒಂದು ಕಾಮಿಡಿ ಇದೆ. ಪ್ರತಿ ಸರ್ತಿ ಒಂದು ಕಾಮಿಡಿ ಸಿನಿಮಾ ಬರೀಬೇಕಂದ್ರೆ ನನಗೆ ಯಾವಾಗಲೂ ಖುಷಿನೇ. ಯಾಕೆಂದ್ರೆ ನಾನು ಶುರು ಮಾಡಿದ್ದು ಜಾಸ್ತಿ ಬರ್ದಿರೋದು, ಶುರು ಮಾಡಿದ್ದು ಕೂಡ ಜಾಸ್ತಿ ಕಾಮಿಡಿ ಸಿನಿಮಾಗಳೇ. ಸೊ ಈ ಪಿಕ್ಚರಲ್ಲೂ ಕೂಡ ಡೈಲಾಗಿಗೆ ತುಂಬ ಸ್ಪೇಸ್ ಇದೆ ಫ್ಯಾಮಿಲಿ ಡ್ರಾಮಾದಲ್ಲಿ. ಮತ್ತು ಕ್ಯಾರೆಕ್ಟ್ರೇಷನ್ಗಳು ಒಂದು ವಿಶೇಷವಾಗಿದ್ದಾವೆ, ಒಂದಷ್ಟು ಪಾತ್ರಗಳು, ಅವ್ರ ಬಿಹೇವಿಯರ್ಸು ಎಲ್ಲ. ಸೊ ಹಂಗಾಗಿ ಇಲ್ಲಿ ನನಗೆ ತುಂಬ ಅವಕಾಶ ಇತ್ತು, ಖುಷಿ ಆಯಿತು ಬರೆದಿದ್ದು. ಒಂದು ಅನುಭವಿ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ ಅನೀಶ್ ಅಂತ. ಇದು ನನ್ನ 2ನೇ ಫಿಲ್ಮ್. ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಮ ಟೈಮ್ ತೊಗೊಂಡಿಲ್ಲಿ ಬಂದಿದ್ದಕ್ಕೆ. ಸೆಕೆಂಡ್ಲಿ ಸುರೇಶ್ ಸರ್, ಕೆ ಸರ್, ಶ್ರೀಧರ್ ಸರ್, ಸುಪ್ರೀತಾ ಮ್ಯಾಮ್ ಆ್ಯಂಡ್ ಎಸ್ಪೆಷಲಿ ಪ್ರವೀಣ್ ಅವ್ರಿಗೆ ಥ್ಯಾಂಕ್ ಯು. ಇಷ್ಟು ಒಳ್ಳೆ ಪಾತ್ರ ಮತ್ತು ಇಷ್ಟು ಒಳ್ಳೆ ಫಿಲ್ಮ್ ಮತ್ತು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇದು ಪದವಿ ಪೂರ್ವ ಅಂತ ಒಂದು ಫಿಲ್ಮ್ ಮಾಡಿದೆ. ಅವಾಗ ಮಾಡಿದಾಗ ಇದು ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ ಫಿಲ್ಮ್. ಸೊ ನನಗೆ ತುಂಬ ಎಜುಕೇಷನ್ ಸಿಕ್ತು ಈ ಫಿಲ್ಮಲ್ಲಿ. ಯಾಕಂದರೆ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ. ಸಾಂಗ್ಸ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಡಿರೆಕ್ಷನ್, ಸಿನಿಮಾಟೋಗ್ರಫಿ ಎಲ್ಲದರಲ್ಲೂ ಒನ್ ಆಫ್ ದ ಬೆಸ್ಟ್ ಇನ್ ದ ಫೀಲ್ಡ್ಸ್ ಕೆಲಸ ಮಾಡಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ. ಸಾಂಗ್ಸ್ ಅಂತೂ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸಪೋರ್ಟ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಆ್ಯಕ್ಚುಲಿ 2 ಡಾನ್ಸ್ ಸಾಂಗ್ ಇದೆ. ನಾನು ತುಂಬ ಟೆಕ್ನಿಕಲಿ ಟ್ರೈನ್ ಡಾನ್ಸರ್. ಸೊ ಚಿಕ್ಕವಳಾಗಿದ್ದ ಡಾನ್ಸ್ ಮಾಡ್ತಾ ಇದ್ದೆ. ಸೊ ಅದು ನನ್ನ ಡ್ರೀಮ್ ಇತ್ತು ಸರ್, ಒಂದು ಡಾನ್ಸ್ ಸಾಂಗ್ ಮಾಡಬೇಕು, ಒಂದು ಬಿಗ್ ಡಾನ್ಸ್ ಸಾಂಗ್ ಮಾಡಬೇಕು ಅಂತ. ಸೊ ಅದು ಈ ಫಿಲ್ಮ್ ಮೂಲಕ ಸಿಕ್ತು ನನಗೆ. ನಾನು ಲಾಯರ್ ಮುಗಿಸ್ದೆ ಈಗ ಕಂಪ್ಲೀಟ್. ಅಣ್ಣ ಲಾಯರ್. ಲಾಯರು ರಾಯಲ್ ಎರಡು. I'm only a lawyer, not a liar. ಸರಿ ಸರ್. ಫಿನಿಶ್ ಆಯ್ತು ಸರ್, ಈಗ ಗ್ರಾಜುಯೇಷನ್ ಆಯ್ತು. ರಾಯಲ್ ಫ್ಯಾಮಿಲಿ. ಲಾಯರ್ ಅಲ್ಲ, ರಾಯಲ್. ಇದು ಜಂಬೂ ಸರ್ಕಸ್ನ ಒಂದು ಚಿಕ್ಕ ಪರಿಚಯ.